ಆತ್ಮೀಯ ಅರಸೀಕೆರೆಯ ಮಹಾಜನತೆಯಲ್ಲಿ ತಿಳಿಯಪಡಿಸಿದ್ದೇನೆಂದರೆ, ಮೊನ್ನೆ ನಡೆದಂಥ ಘಟನೆ, ಹಿಂದೂ ಸಮಾಜದ ಮೇಲೆ ನಡೆದಂಥ ದೌರ್ಜನ್ಯವನ್ನು ಇಡೀ ಅರಸೀಕೆರೆ ಹಿಂದೂ ಸಮಾಜ ಅದನ್ನು ಖಂಡಿಸಿ PP ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಅದಕ್ಕೆ ತಕ್ಕಂತೆ ಪೊಲೀಸ್ ಇಲಾಖೆ ತನ್ನ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅದು ಒಂದು ಒಳ್ಳೆಯ ನ್ಯಾಯ ದೊರಕಿಸಿಕೊಟ್ಟಿದೆ. ಆದರೆ ನಿನ್ನೆ ಮುಸ್ಲಿಂ ಜಮಾತ್ ಕಮಿಟಿಯ ಮುಖಂಡರಾದ ಜಮೀಲ್ ಅವರು ಹೇಳಿದ್ದಾರೆ, ಅರಸೀಕೆರೆ ತುಂಬ ಶಾಂತಿಯ ತಾಣ, ಇಲ್ಲಿ ಕೆಲವು ರಾಜಕಾರಣಿಗಳಿಂದ ಅಶಾಂತಿ ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಜಮೀಲಣ್ಣ ಅವ್ರಿಗೆ ಹೇಳೋಕೆ ಬಯಸ್ತೀನಿ, ಅರಸೀಕೆರೆಯಲ್ಲಿ ಯಾವ ಮಟ್ಟಕ್ಕೆ ತಮ್ಮ ಸಮಾಜದ ದೌರ್ಜನ್ಯ ಆಗ್ತಿದೆ ಅಂದರೆ, ಈ ಕ್ಷೇತ್ರದಲ್ಲಿ 2 ಲಕ್ಷದ ಚಿಲ್ಲರಷ್ಟು ಹಿಂದೂ ಸಮಾಜ ಇದೆ. ಇಡೀ ರಾಜ್ಯಕ್ಕೆ ಪ್ರಸಿದ್ಧವಾದ ಶ್ರೀ ಪ್ರಸನ್ನ ಗಣಪತಿ ಉತ್ಸವವು ನಿಮ್ಮ ಉಳಿಯ ರಸ್ತೆಯಲ್ಲಿ ಹೋದ್ರೆ ಯಾಕೆ ಕಲ್ತವನ್ನು ಹೊಡಿತೀರಾ, ಯಾಕೆ ಬಾಟ್ಲಿ ಎಸಿತೀರಾ? ಇದರಿಂದ ಸುಮಾರು ನನ್ನೂ ಸೇರಿ ಒಂದು 45 ಜನ ಹಿಂದೂ ಯುವಕರು 13 ವರ್ಷ ನಾವು ಕೋರ್ಟ್ ಅಲ್ದಿದ್ದೀವಿ. ತಮ್ಮ ಸಮಾಜದಲ್ಲಿ ಶಾಂತಿ ಬಯಸದೇ ಆಗಿದ್ದಾರೆ ತಾವು ಹೂವು ಪುಷ್ಪಾರ್ಚನೆ ಮಾಡ್ಬೋದಲ್ಲ, ಯಾಕೆ ಬಾಟ್ಲಿ, ಗ್ಲಾಸು, ಬ್ಲೇಡು ಇಂಥವೆಲ್ಲ ಬಳಸಿ ಯಾವುದೋ ಕಾರಣಕ್ಕೂ ಗಣೇಶ ಉತ್ಸವ ಇಲ್ಲಿ ಹೋಗ್ಬಾರ್ದು, ಹಿಂದೂ ಸಮಾಜದ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ತಮ್ಮ ಸಮಾಜ ತಮ್ಮ ಮಸೀದಿ ಮುಂದೆ ಈ ತರ ಒಂದು ಕೆಲಸ ಮಾಡ್ತಾರಲ್ಲ, ಇದು ನ್ಯಾಯನ? ಇವತ್ತು ತಾವು ಈ ಕ್ಷೇತ್ರದಲ್ಲಿ ಒಂದು 20,000 ಸಮಾಜ ಇದ್ದೀರಾ, ನೀವು ಮಾತ್ರ ಪೇಟೆ ಬೀದಿಯಲ್ಲಿ ಮೊನ್ನೆ ನಡೆದಂತ ರಂಜಾನ್ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಮಾಡ್ತೀರಾ. ನಮ್ಮಿಂದ ಯಾವತ್ತಾದ್ರೂ ತೊಂದರೆ ಆಗಿದೆ? ಈ ಅರಸೀಕೆರೆ ಜನ ಇದನ್ನೆಲ್ಲ ತೀಕ್ಷ್ಣವಾಗಿ ನೋಡ್ತಾ ಇದ್ದಾರೆ, ನಮ್ಮ ಸಮಾಜ ನೋಡ್ತಾ ಇದೆ. ತಾವು ಮಾಡೋ ಎಲ್ಲಾ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ, ಆದ್ರೆ ಹಿಂದೂ ಸಮಾಜ ಮಾಡೋ ಯಾವುದೇ ಕಾರ್ಯಕ್ರಮ ಆಗ್ಲಿ ದೌರ್ಜನ್ಯ ನಡೀತಾ ಇದೆ. ಮೆರವಣಿಗೆ ಮಾಡಂಗಿಲ್ಲ, 14-13 ವಯಸ್ಸು ಹುಡುಗರನ್ನ ಮುಂದೆ ಬಿಡ್ತೀರಾ. ಶ್ರೀದೇವಿ ಮುತ್ತು ಮಾರಿಯಮ್ಮ ಜಾತ್ರಾ ಮಹೋತ್ಸವ ಕಳೆದ 5 ವರ್ಷದ ಹಿಂದೆ ಇದೇ 8ನೇ ಕ್ಲಾಸ್ಗಳ ಮುಂದೆ ಬರ್ತಿದ್ದಾಗ ಇದೇ ಬಿಲಾಲ್ ಮಸೀದಿ ಮುಂದೆ ಕಲ್ಲು ತೂರಾಟ ಮಾಡಿ ಆ ಜಾತ್ರೆನ ಕೆಡಿಸಿದ್ರಿ. ಅದಾದ ಮೇಲೆ 8-10 ಜನ ನಮ್ಮ ಮೇಲೆ ಕೇಸ್ ಮಾಡಿದ್ರಿ. ತನಿಖೆ ಆಗ್ಲಿ, ಅದನ್ನ ನೋಡಿ, ಆ ವಿಡಿಯೋ ನೋಡಿ, ಯಾರು ತಪ್ಪು ಮಾಡಿದ್ದಾರೆ, ಏನ್ ಕತೆ ಅಂತ. ನಾವು ಕಷ್ಟಪಡೋ ವ್ಯಕ್ತಿಗಳು ವರ್ಷಕ್ಕೊಂದ್ಸಲ ಉತ್ತಮ ಜಾತ್ರೆ ಮಾಡ್ಬೇಕಂತ ನಾವು ಹೊರಡ್ತೀವಿ. ನೀವು ಕಲ್ಲೆಸ್ತಿ ಆ ಜಾತ್ರೆನೇ ಕಪ್ಪು ಚುಕ್ಕಿ ಬರಂಗ್ ಮಾಡಿದ್ರಿ. ಈಗ ನಾವು ಆ ಮೆರವಣಿಗೆ ಹೋಗ್ಬಾರ್ದಲ್ಲಿ. ಏನ್ರಿ ನ್ಯಾಯ ಇದು? ಅರಸೀಕೆರೆ ಶಾಂತಿ ಅಲ್ವಾ? ಬರ್ರಿ, ಮುಸ್ಲಿಂ ಜಮಾತ್ ಕಮಿಟಿ ಎಲ್ಲರೂ ಬಂದು ಸ್ವಾಗತ ಮಾಡಿ, ನಮ್ಮ ಮೆರವಣಿಗೆಗಳಿಗೆ ಅವಕಾಶ ಕೊಡಿ. ನಮ್ಮ ಮಣ್ಣಿದು, ನಮ್ಮ ಮಣ್ಣಿಗೆ ನಮ್ಮ ಮೇಲೆ ದೌರ್ಜನ್ಯ, ನ್ಯಾಯ ಕೊಡ್ರಿ. ಯಾರಿಗೂ ಈ ತರ ತೊಂದರೆ ಕೊಡಕ್ ಹೋಗ್ಬಾರ್ದು. ಇವತ್ತು ಅರಸೀಕೆರೆ ಶಾಂತಿಯಾಗಿದೆ. ಇಷ್ಟು ವರ್ಷ ಇಲ್ಲಿ ಯಾರು ಹೇಳೋರು ಕೇಳೋರು ಇರ್ಲಿಲ್ಲ. ಇವತ್ತು ಒಬ್ಬ ಸಮರ್ಥ ನಾಯಕ NR ಸಂತೋಷಣ್ಣವ್ರು ಬಂದು ಈ ಕ್ಷೇತ್ರದಲ್ಲಿ 80,000 ಮತ ಪಡೆದಿದ್ದಾರೆ. ಅಂತ ವ್ಯಕ್ತಿನ ಗಡಿಪಾರು ಮಾಡ್ತೀರ ಅಂದ್ರೆ ಏನ್ ಅರ್ಥ? ಪ್ರಜಾಪ್ರಭುತ್ವ ಉಳಿದಿದ ಇಲ್ಲಿ? ಡೆಮಾಕ್ರಸಿ ಇವತ್ತು ಬೆಲೆ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಪಡೆದಂತ ಸಂವಿಧಾನಕ್ಕೆ ತಲೆಬಾಗ್ರಿ. 80,000 ಮತ ಸುಮ್ಮನೆ ತಗೊಳಕ್ಕಾಗಲ್ಲ ಸ್ವಾಮಿ. ಅವ್ರನ್ನ ಗಡಿಪಾರು ಮಾಡ್ತೀರಂದ್ರೆ ಏನರ್ಥ? ನಾವು ಏನ್ ಅನ್ಯಾಯ ಹಿಂದೂ ಸಮಾಜ ಮೇಲೆ ನಡೆಯುತ್ತೆ ಅದನ್ನ 100% ಖಂಡಿಸ್ತೀವಿ. ರಾಜಕಾರಣ ಹೊರತುಪಡಿಸಿ ಹಿಂದೂ ಸಮಾಜಕ್ಕೆ ಅನ್ಯಾಯ ಆದ್ರೆ ಯಾವ ಕಾರಣಕ್ಕೂ ಕೈ ಕಟ್ಕೊಂಡು ಕುತ್ಕೊಳ್ಳಲ್ಲ, ಅದು ಯಾವುದೇ ವಿಧವಾಗಲಿ. ಇವತ್ತು ನಾವಿರೋದಕ್ಕೆ ಎಲ್ಲಾ ವ್ಯಾಪಾರ ವಹಿವಾಟುಗಳಲ್ಲಿ ನೀವು ಮುಂದೆ ಹೋಗಿದ್ದೀರಾ. ನಮಗಲ್ಲ ಹಬ್ಬ, ನಿಮಗೆ ಹಬ್ಬ. ಯಾವುದೇ ಜಾತ್ರೆ ಮಹೋತ್ಸವ ಬಂದ್ರೆ ನಾವಿಲ್ಲಾಂದ್ರೆ ವ್ಯಾಪಾರ ಮಾಡಕ್ ಆಗತ್ತಾ? ಹಿಂದೂ ಸಮಾಜ ಇಲ್ಲದೆ ಹೋದ್ರೆ ಇವತ್ತು ಅರಸೀಕೆರೆ ನಗರದ ಜನತೆ ಯೋಚನೆ ಮಾಡಬೇಕು, ಹಿಂದೂ ಸಮಾಜ ಬಗ್ಗೆ ಚಿಂತನೆ ಮಾಡಬೇಕು. ಯಾವುದೇ ಬಡಾವಣೆಗಳಲ್ಲಾಗ್ಲಿ ಯಾವುದೇ ವಿಚಾರಗಳಾಗ್ಲಿ ಹಿಂದೂ ಸಮಾಜಕ್ಕೆ ತೊಂದರೆ ಆದ್ರೆ ನಾವಿದೀವಿ, ನಮ್ಮ ನಾಯಕರಾದ NR ಸಂತೋಷಣ್ಣರಿದ್ದಾರೆ. ಹಾಗಾಗಿ ನಾನು ಜಮಾತ್ ಕಮಿಟಿಗೆ ಹೇಳೋದು ಇಷ್ಟೇ, ಸ್ವಾಗತ ಮಾಡಿ. ನೀವು ಪೇಟೆ ಬೀದಿಯಲ್ಲಿ ಮೆರವಣಿಗೆ ಹೋದಾಗ ನಾವು ಯಾವ ತರ ತೊಂದರೆ ಕೊಟ್ಟಿದೀವಾ, ಅದೇ ರೀತಿ ಮುಂದಿನ ಗಣೇಶೋತ್ಸವ ಉಳಿಯ ರಸ್ತೆಯಲ್ಲಿ ಬರುತ್ತೆ, ತಾವು ಸ್ವಾಗತ ಮಾಡಿ. ಜಮಾತ್ ಕಮಿಟಿಯವರಿಗೆ ನಂದೊಂದು ಮನವಿ. ಕಳೆದ ತಿಂಗಳು ಇದೇ ಸಿದ್ದಪ್ಪ ನಗರದಲ್ಲಿ ಅಮಾಯಕ ದಲಿತ 3 ಹುಡುಗರಿಗೆ ನಿಮ್ಮ ಜಮಾತಿನ ಹುಡುಗರೆಲ್ಲ ಬಂದು ಒಂದು 500 ಗಾಡಿಯಿಂದ ಬಂದು ಏಕಾಏಕಿ ಹೊಡೆದು ಅವನು ಜೀವಕ್ಕೆ ಇವತ್ತು ಹೋರಾಡ್ಕೊಂಡು ಇವತ್ತು ಅವನ ಮನೆಯಲ್ಲಿ ನೋವು ಅನುಭವಿಸ್ತಾ ಇದ್ದಾನೆ. ತಾವು ಶಾಂತಿ ಬಯಸ್ತಿರಲ್ಲ ಸ್ವಾಮಿ, ಇದು ತಾವು ಉತ್ತರ ಕೊಡೋಕೆ ರೆಡಿ ಇದ್ದೀರಾ? ತಾವು ಬಂದು ಮನೆ ನೋಡಿ. ಈಗಲೂ ಅವನ ಹೆಸರು ಚೆಲ್ಲ, ಅವ್ರ ತಂದೆ ಹೆಸರು ಸನ್ ಆಫ್ ನಾರಾಯಣಿ ಅಂತ, ಇನ್ನೊಬ್ಬ ಪದ್ಮನಾಭ ಅಂತ ಇನ್ನೊಬ್ರು ಇದ್ದಾನೆ, ಅವನು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದಾರೆ. ಹೀಗೆ ತಾವು ಅರಸೀಕೆರೆ ಶಾಂತಿ ಬಯಸೋರು ಯಾವುದೋ ಸಣ್ಣ ಒಂದು ಕ್ಷುಲ್ಲಕ ಕಾರಣಕ್ಕೆ 500 ಬೈಕಿಂದ ಯುವಕರು ಬಂದು ಇವತ್ತು ಅವರು ಸಿದ್ದಪ್ಪನಗರದಲ್ಲಿ ಅವನು ಹೊಡೆದಿ ಅವನು ಅಡ್ಮಿಟ್ ಮಾಡಿ ನಾವು ಲಕ್ಷ ಖರ್ಚು ಮಾಡಿ ಅವನ ಗುಣ ಮಾಡಿ ಇವತ್ತು ಮನೇಲಿ ರೆಸ್ಟ್ ತಗೊಳ್ತಾ ಇದ್ದಾನೆ. ಇಂಥ ಪರಿಸ್ಥಿತಿ ತಾವು ನಿರ್ಮಾಣ ಮಾಡ್ತೀರಾ ಅರಸೀಕೆರೆಯಲ್ಲಿ. ಇದು ಅರಸೀಕೆರೆ ಜನ ನೋಡ್ತಾ ಇಲ್ವಾ?
ತಾವು ದಲಿತರು ಬೇಕು, ದಲಿತ ಜೊತೆ ವಿಶ್ವಾಸ ಆಗಿದ್ದೀರಾ ಅಂತ ಹೇಳ್ತಿರಲ್ಲ, ದಲಿತ ಹುಡುಗರನ್ನ ಟಾರ್ಗೆಟ್ ಮಾಡಿ ತರ ಹೊಡೆದಿದ್ರಲ್ಲ ಸ್ವಾಮಿ. ಅವ್ರ ತಾಯಿ ನೆನ್ನೆ ಫೋನ್ ಮಾಡಿ ಗೋಳನ್ ಅನುಭವಿಸ್ತಾ ಇದಾರೆ. ಮೊನ್ನೆ ನೀವು ನಡೆದಿದ್ದ ಫ್ರೆಂಡ್ಸ್ ಹತ್ರ ಈ ತರ ಮಾಡಿದಿರಾ, ನನ್ನ ಮಗನ ಅನ್ಯಾಯ ಆಗಿದಲ್ಲ, ನೀವು ನ್ಯಾಯ ಕೊಡಿಸ್ಲಿಲ್ಲ ಅಂತ. ಆದ್ರೆ ನಮ್ಮ ಹೋರಾಟದ ಫಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಅಡಿಯಲ್ಲಿ ನಾವು ಅಟ್ರಾಸಿಟಿ ಫಿಕ್ಸ್ ಮಾಡಿ ಈಗ ಸಮಾಜಕ್ಕೆ ನ್ಯಾಯ ತೋರಿಸ್ಕೊಟ್ಟಿದೀವಿ. ಇದೇ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಸಾಕಾರ ಕೊಟ್ಟಿದ್ದಾರೆ. ಈ ರೀತಿ ತಾವು ತಮ್ಮ ಸಮಾಜದ ಯುವಕರಿಗೆ ಬುದ್ಧಿವಾದ ಹೇಳಿ ಈ ತರ ಅಮಾಯಕ ಹುಡುಗರನ್ನ ಹೊಡೆಯೋದು, ಅರಸೀಕೆರೆ ಶಾಂತಿನ ಕದಳೋದು ಇವೆಲ್ಲ ತಾವು ಮಾಡ್ತಾ ಇದ್ದೀರಾ. ತಾವು ಮಾಡಿ ಈಗ ನಮ್ಮ ನಾಯಕರಾದ NR ಸಂತೋಷನ ಮೇಲೆ ಗೂಬೆ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ. ಇದು ಯಾವ ನ್ಯಾಯ ಸ್ವಾಮಿ? ಎಲ್ಲ ಸ್ಟೇಷನ್ ಅಲ್ಲಿ ಸಂಬಂಧಪಟ್ಟ ದಾಖಲೆಗಳಿದಾವೆ, ನೋಡಿ ಒಂದ್ಸಲ ಯಾರ ಮೇಲೆ FIR ಆಗಿದೆ, ಏನೇನಾಗಿದೆ, ಇವತ್ತು ನಮ್ಮ ಸಮಾಜ ಮೇಲೆ ಏನು ಅನ್ಯಾಯ ಆಗಿದೆ, ಇವೆಲ್ಲ ತಮ್ಮ ಮೂಲಕ ಹೇಳೋದು ಬಯಸ್ತೀನಿ ಸ್ವಾಮಿ. ನಾನು ಸಿಕಂದರ್, ನಿನಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿನ್ನೆ ನಮ್ಮ ನಾಯಕರಿಂದ ನೀನು ಏಕವಚನದಲ್ಲಿ ಮಾತಾಡ್ತಾ ಇದೀಯಾ, ಹೋಗೋ ಬಾರೋ ಅಂತಿದೀಯಾ. ಫಸ್ಟು ಸಭ್ಯತೆ ಕಲ್ತ್ಕೋ. ನೀನು PP ವೃತ್ತದಲ್ಲಿ ಬಂದು ನಮ್ಮ ನಾಯಕರು ಪ್ರತಿಭಟನೆ ಮಾಡಿದ್ದು ಕೋಮು ಗಲಭೆ ಸೃಷ್ಟಿ ಮಾಡಿದ್ದಲ್ಲ. ನೀವು ಹೇಳ್ತಿರೋದು ನಿಮ್ಮ ನಾಯಕರಿದಾರಲ್ಲ ಸಮೀಲ್ ಅವ್ರ ಮಗ ಮಾಡಿದ್ದು ಕೋಮು ಗಲಭೆ. ಅದನ್ನ ಖಂಡಿಸಲಿಕ್ಕೆ ಪ್ರತಿಭಟನೆ ಮಾಡಕ್ಕೆ ಬಂದಿರೋದು. ಅವ್ರು ಗಂಡಸಾಗಿ ಪ್ರತಿಭಟನೆಯಲ್ಲಿ PP ವೃತ್ತದಲ್ಲಿ ಬಂದು ಪ್ರತಿಭಟನೆ ಮಾಡಿದ್ದಾರೆ. ನಿನಗೆ ಗಂಡಸ್ತಾನ ಇದ್ದರೆ ನೀನು ಬಾ ಅಲ್ಲಿಗೆ. ನೀನು ಯಾವುದೋ ಒಂದು ರೂಮಲ್ಲಿ ಕುತ್ಕೊಂಡು ಸುಮ್ಮನೆ ಫೇಸ್ಬುಕ್ಕಲ್ಲಿ ಈ ಥರ ವಿಡಿಯೋಗಳು ಮಾಡೋದನ್ನ ಬಿಡು. ನೀನು ನಮ್ಮ ನಾಯಕರನ್ನ ಯಾಕೆ ಕರಿತಿದೀಯಾ? ನಾನಿದ್ದೀನಿ ಬಾ, ನಿನಗೆ ನಾನು ಬೇಡ, ನಮ್ಮ ತಮ್ಮದಿರನ್ನ ಕಳಿಸ್ತೀನಿ. ನೀನು ಅದೇನು ಮಾಡ್ತೀಯ ಬಂದು ಅದೇನು ಹೇಳ್ತಿಲ್ಲ ನಿನ್ನೆ ಬಂತ ನಮ್ಮ ನಾಯಕರು ಕರೆದಿದೆಯಲ್ವಾ, ನೀನು ನಮ್ಮ ತಮ್ಮದಿರನ್ನ ಕಳಿಸ್ತೀನಿ. ಎಲ್ಲಿ ಬರ್ಬೇಕು ಹೇಳು, ಅಲ್ಲೇ ಕಳಿಸ್ತೀನಿ. ನಿಮ್ಮ ಏರಿಯಾಗೆ ಕಳಿಸ್ಬೇಕಾ ಹೇಳು, ಅಲ್ಲೇ ಬರ್ತೀವಿ, ಅಲ್ಲೇ ಬಂದು ಮಾತಾಡ್ತೀವಿ. ಮುಂದಿನ ದಿನಗಳಲ್ಲಿ ನೀನು ಈ ಥರ ಎಲ್ಲ ಮಾತಾಡಿದ್ರೆ ಬೇರೆ ಥರ ಆಗುತ್ತೆ. ನೀನು ಬಂದು ಅವರಿಂದ ಪಡ್ಕೊಂಡಿದೀಯ, ಒಗ್ಗೂಡು ಅಧ್ಯಕ್ಷ ಸ್ಥಾನ ಪಡ್ಕೊಂಡಿದೀಯ. ನಿನಗೆ ಸ್ವಲ್ಪನಾದ್ರೂ ನಿಯತ್ತನ್ನೋದಿರಬೇಕು. ನೀನು 5-10ಕ್ಕೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದಾರು. ನೀನು ಲಾಸ್ಟ್ ಕೊನೆ ಬಾರಿ ನೀನು ಶಿವಲಿಂಗ ಓಡಿರೋದನ್ನು ಮಾತಾಡಿದೆ ಮೀಡಿಯಾದಲ್ಲಿ. ಅಲ್ಲಿಂದ ಇಲ್ಲಿ ಓಡಿ ಬಂದೆ, ಇಲ್ಲಿ ಬೇಕಾಗಿದ್ದೆಲ್ಲ ಪಡ್ಕೊಂಡೆ, ಮತ್ತೆ ಅಲ್ಲಿ ಓಡೋದೆ. ನಿಮ್ಮದು ಇದೇ ನಡೀತಾ ಇದೆ. ನಿಮ್ಮದು ಬರೀ ದೌರ್ಜನ್ಯ. ನಿನ್ನ ಹಿಡ್ಕೊಂಡು ಅವರು ಶಮಿಯವರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅವ್ರ ಮಗ ನೀವು ಎಲ್ಲ ಸೇರ್ಕೊಂಡು ಅರಸೀಕೆರೆ ದೌರ್ಜನ್ಯ ಮಾಡಿ ನೀವು ಕೋಮು ಗಲಭೆ ಮಾಡ್ತಾ ಇದ್ದೀರಾ. ನಿಮ್ಗೆ ಇಬ್ಬರಿಗೂ ವಾರ್ನಿಂಗ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕನೇನಾದರೂ ನೀನು ಏಕವಚನದಲ್ಲಿ ಮಾತಾಡಿದ್ರೆ ಉಗ್ರ ಹೋರಾಟನೂ ಮಾಡ್ತೀವಿ, ನಿಮ್ಮ ಮನೆ ಮುಂದೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ನಮ್ಮ ಅರಸೀಕೆರೆ ಹಿಂದೂ ಬಾಂಧವರಿಗೆ ನಾನು ತಿಳಿಸೋದು ಏನು ಅಂದರೆ, ಮೊನ್ನೆ ನಡೆದ ಘಟನೆ ಎಲ್ಲರಿಗೂ ತಲುಪಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತಲುಪಿದೆ. ಯಾವ ರೀತಿ ಮುಸಲ್ಮಾನ್ ಬಾಂಧವರು ನಮ್ಮ ಹಿಂದೂ ಜನಗಳ ಮೇಲೆ ಪಾಪ ದಂಪತಿಗಳ ಮೇಲೆ ಕ್ರೂರ ನಿಮಗೆ ಎಲ್ಲರಿಗೂ ಕಣ್ಮುಂದೆ ಕಂಡಿದೆ. ಈಗ ಅದು ವಿರೋಧವಾಗಿ ಏನು ಮಾತಾಡಿದ್ದಾರೆ, ಸೌಮ್ಯಣ್ಣವರಾಗಿರ್ಬೋದು, ಸಿಗಂದವರಾಗಿರ್ಬೋದು, ಆ ಸಂಗಡಿಗಾಗಿರ್ಬೋದು ಏನು ಮಾತಾಡಿದ್ದಾರೆ. ದಾಸ ನಿಮ್ಗೆ ಕೇಳ್ಕೊಳ್ಳೋದು ನಾವೇನು ಅಂದರೆ, ನೋಡಿ ನಾವು ಯಾಕೆ ಇಷ್ಟೊಂದು ಬೇಜಾರಾಗಿದೆ ಮನಸ್ಸಿಗೆ ಅಂದರೆ, ನಾವು ಭಾರತಾಂಬೆ ಮಡಲು ಹುಟ್ಟಿರ್ತಕ್ಕಂಥ ಮಕ್ಕಳು, ಭಾರತೀಯರ ಮಕ್ಕಳು. ನಾವು ಒಂದು ಹೆಣ್ಮಕ್ಳಿಗೆ ತಾಯಿ ಸಮ ಕಾಣ್ತೀವಿ ಎಲ್ಲರೂ. ಒಂದು ತಾಯಿ ನೋವಾದಾಗ ನಮಗೆ ನೋವಾದಷ್ಟು ಬೇಜಾರಾಗುತ್ತೆ. ಅದೇ ತಾಯಿ ಹೊಟ್ಟೆಲಿ ಹುಟ್ಟಕ್ಕಂಥ ನಿಮ್ಮ ಮಗ ಒಬ್ಬ, ಆ ತಾಯಿ ಮುಂದ್ಗಡೆನೆ ಹೊಡಿತಾನಲ್ಲ ಒಂದು ಹುಡುಗಂಗೆ, ಅವಾಗೇನು ಅನ್ನಿಸ್ತಿಲ್ವಾ? ಆ ಕರ್ಡು ಚೂಡಲಿಲ್ವೇನ್ರಿ ನಿಮಗೆ? ನಿಮ್ಮ ಮಗನ ಬೈದ ನೀವು ಅಷ್ಟೊಂದು ರೊಚ್ಚಿಗೆ ವಿಡಿಯೋ ಮಾಡಿದ್ದೀರಲ್ಲ, ಆ ತಾಯಿ ಮುಂದೆ ಹೊಡೆದಾಗ ಆ ತಾಯಿಗೆ ಎಷ್ಟು ನೋವಾಗಿರೋ ಮನಸ್ಸಿಗೆ, ಅದು ನಿಮ್ಮ ಕಣ್ಣಿಗೆ ಕಾಣಲಿಲ್ವಾ? ನೀವು ರಾತ್ರಿ ಹೋಗಿ ಕರ್ಸಿದಿರೋ, ಪೊಲೀಸ್ನ ಕರ್ಸ್ಕೊಂಡಿದ್ದಾರೋ, ನೀವೇ ಹೋಗಿ ಹುಡ್ಕೊಂಡು ಹೋಗಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರೋ, ಅದು ನಿಮಗೆ ಬಿಟ್ಟಿದ್ದು. ಎಲ್ಲ ಜಗಳ ಹಸಿಕೆ ಹಿಂಗೆ ಮಾಡಿದ್ದೀರಾ. ಯಾಕಂದ್ರೆ ನೀವು ಅದಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅಂತ ಅನ್ಕೊಂತೀನಿ. ಇದೇ ಫಸ್ಟ್ ಅಲ್ಲ ಅನ್ಕೊಂತೀನಿ. ನೀವು ಹೊಡೆದಾಡಿದಾಗಿರ್ಬೋದು ಅಥವಾ ಮರ್ಡರ್ ಮಾಡಿದಾಗಿರ್ಬೋದು, ಕರ್ಸಿ ಕಾಂಪ್ರಮೈಸ್ ಮಾಡಿಸೋದು ಈಗ ಭಾಳ ಗೊತ್ತಿನವರಿದ್ದೀರಾ. ಅದು ಅರಸೀಕೆರೆ ಜನತೆ ಭಾಳಷ್ಟು ಜನ ನೋಡಿದ್ದಾರೆ. ನಾನು ನಿಮ್ಗೆ ಇನ್ನೊಂದು ಕೇಳೋದೇನು ಅಂದರೆ, ನಿಮ್ಮ ಮಗನ ಮೇಲೆ ನಮಗೆ ಭಾಳ ಅನುಮಾನಕರ ಘಟನೆಗಳು ಯಾವುವು ಅಂದರೆ, ನಮ್ಮ ಸಂತೋಷವಾಗಿ ಹೇಳಿದ್ದೀರಾ, ನೀವು ನಮ್ಮ ನಾಯಕರಿಗೆ ಹೇಳಿದ್ದೀರಾ. ಏನಂತ ಹೇಳಿದ್ದೀರಾ? ಗಡೀಪಾರ್ ಮಾಡಿ ಅಂತ ಹೇಳಿದ್ದೀರಾ. ಸಮಯ ಆ ವಿಡಿಯೋ ಮೊನ್ನೆ ನಡೆದಂಥ ಜಗಳ ವಿಡಿಯೋದಲ್ಲಿ ನೋಡಿ, ಗಡೀಪಾರಾಗಿರೋಂಥ ವ್ಯಕ್ತಿನ ಹಿಂದೆ ನಿಲ್ಸ್ಕೊಂಡು ಹೊಡೆದಾಡಿರೋಂಥ ವ್ಯಕ್ತಿ ನಿಮ್ಮ ಮಗ. ವಿಡಿಯೋ ದಯಮಾಡಿ ಇನ್ನೊಂದ್ಸತಿ ನೋಡಿ, ಝೂಮ್ ಮಾಡಿ ನೋಡಿ. ಗಡೀಪಾರಾಗಿರೋಂಥ ವ್ಯಕ್ತಿನ ನಿಲ್ಲಿಸ್ಕೊಂಡು ಜಗಳ ಆಡಿರೋಂಥ ನಿಮ್ಮ ಮಗನೇ ಹೊರತು ನಮ್ಮ ಸಂತೋಷಣ ಅಲ್ಲ. ದಯವಿಟ್ಟು ಆ ವಿಡಿಯೋ ಎಲ್ಲ ನೋಡಿ. ಅರಸೀಕೆರೆ ಜನರಿಗೆ ಭಾಳ ಜನ ಗೊತ್ತಿದೆ ಯಾರು ಗಡೀಪಾರ್ ಆಗಿದ್ರು, ಯಾರು ಆಗಿದ್ರು ನೋಡಿ ಶೇಖರ್ ಯಾರಿದಾರ ವಿಡಿಯೋದಲ್ಲಿ ಅಂತ ಜನಗಳಿಗೆ ಗೊತ್ತಿದೆ. ಅದು ನೋಡಿ ತೆಗೆದು ಈ ಗಡೀಪಾರ್ ಆಗಿರೋ ಕರ್ಕೊಂಡು ಹೊಡೆದಾಡಿಸ್ತೀರಾ ಅಂದರೆ ನಮ್ಮ ಸಂತೋಷನ ಯಾಕೆ ಗಡೀಪಾರ್ ಮಾಡ್ತೀರಾ? ಅಂಥದ್ದು ಏನ್ರಿ ಮಾಡಿದ್ದಾರೆ? 80,000 ಮತ ಪಡೆದಿದ್ದಾರೆ ಜನಗಳಿಗೆ. ಎಲ್ಲ ರಾಷ್ಟ್ರೀಯ ಜನಗಳ ಆಶೀರ್ವಾದ ನಮ್ಮ ಸಂತೋಷಣ ಮೇಲಿದೆ. ಯಾವುದೇ ರೀತಿಯಾದ ಈ ಥರ ರೌಡಿ ಶೀಟ್ರುಗಳನ್ನ ಅಥವಾ ಗಡೀಪಾರ ಕರ್ಕೊಂಡ್ಬಂದು ವಿಡಿಯೋ ಹೊಡೆದಾಡ್ಸೋದು ಎಲ್ಲ ಏನೂ ಮಾಡಿಲ್ಲ ನಮ್ಮ ಸಂತೋಷಣ್ಣವರು. ಆಮೇಲೆ ಇನ್ನೊಂದು ಎಚ್ಚರವಾಗಿ ಹೇಳ್ಬೇಕು, ಅರಸೀಕೆರೆ ಜನಗಳು ದಯಮಾಡಿ ಇದನ್ನ ಗಮನ ಇಟ್ಟು ಕೇಳ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ದಯಮಾಡಿ ವಿಡಿಯೋಗಳನ್ನ ಕ್ಲೀನಾಗಿ ನೋಡಿ. ಇದೊಂದು ಪಾಯಿಂಟ್ ಮಾತ್ರ ಕ್ಲೀನಾಗಿ ನೋಡಿ. ಇದೇ ಸಮೀರ್ ಮಗ ಒಂದು 6 ತಿಂಗಳ ಹಿಂದೆ
ಅವ್ರ ಮಸೀದಿ ರೋಡಲ್ಲಿ ಅವರ ದೇವಸ್ಥಾನ ಅಂತ ಕರೀತಾರಲ್ಲ ಅದ್ರ ಮುಂದೆ ಪ್ಯಾಲೇಸ್ ಸ್ಥಾನಕ್ಕೆ 1 ಗಂಟೆಯಲ್ಲಿ ನಮಗೆ ಬಂದ್ ಮಾಹಿತಿ 5 ಲಕ್ಷ 10 ಲಕ್ಷ ಕಲೆಕ್ಷನ್ ಮಾಡಿದ್ದಾರೆ. ಅಲ್ಲೇನೋ ಫ್ಲಡ್ ಆಯ್ತು ಅಂತ. ಇದು ನಮಗೆ ನಂಗೆ ಗೊತ್ತಿರೋ ಅಂತ ಮಾಹಿತಿ. ಸ್ವಾಮಿ ನಿಮ್ಮ ಅಜ್ಞಾನ ಕೇಳ್ಕೊಳ್ಳೋದು ನಾನು ಒಂದೇ, ಇದೇ ಬೆಳಗಾಮ ಫ್ಲಡ್ ಆಯ್ತು, ಮಡಿಕೇರಿಲಿ ಆಯ್ತು, ಅವ್ರು ನಿಮ್ಮ ಎಲ್ಲಿ ಹೋಗಿದ್ರು ನಿಮಗ ಅವಾಗ ಕೈ ಅನ್ನಿಸ್ಲಿಲ್ವನ್ರಿ? ನಮ್ಮ ಕರ್ನಾಟಕದ ಜನತೆಗೆ ನೋವಲ್ಲಿದ್ದಾಗ ನಿಮ್ಮ ಮಗನ ಕೈ ಅನ್ನಿಸ್ಲಿಲ್ಲ. ಅದ್ಯಾವುದೋ ಹೊರದೇಶದಲ್ಲಿ ಒಂದು ಪ್ಯಾಲೆಸ್ತಾನಿಗೆ ಕೈ ಅನ್ನಿಸ್ತು ಅಂದ್ರೆ ನಿಮ್ಮ ಜೀನ್ಸ್ ಎಲ್ಲದಣ? ಅಥವಾ ನೀವೇನೋ ನಿಮ್ಮ ತಂದೆ ಏನಾದ್ರು ಪ್ಯಾಲೆಸ್ತಾನಿಂದ ಬಂದಿದ್ರಾ? ಅದ ಅವ್ರ ನಿಮ್ಮ ಮಗನ ತಾಯಿ ಏನಾದ್ರು ಪ್ಯಾಲೆಸ್ತಾನಿಂದ ಬಂದಿದ್ರಾ? ಅದೊಂಚೂರು ಮಾಹಿತಿ ಕೊಡೋಣ ಸಿಗರೆ ಜನಕ್ಕೆ. ಅಲ್ಲಿ ಆಗಿರ್ತಕ್ಕಂಥ ನೋವುಗೋಸ್ಕರ ಇಲ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾರೆ ಅಂದ್ರೆ ನಿಮ್ಮ ಜೀನ್ಸ್ ಏನೋ ಅಲ್ಲಿಂದ ಬಂದಿತ್ತಾ? ತಾತ ಮುತ್ತಾತ ಅಲ್ಲಿಂದ ಬಂದಿದ್ರಾ? ಅಥವಾ ಏನು ಸಂಬಂಧ ಇದೆಯಾ ಹೋಗಿ ಪ್ಯಾಲೆಸ್ತಾನದು ನಿಮ್ಗೂ? ಆಯ್ತು ಬೇಡ, ನಮ್ಮ ಕನ್ನಡ ಜನತೆ ಮೇಲೆ ನಿಮ್ಗೆ ಏನೋದು ಬೇಡಣ. ಮೊನ್ನೆ ರೀಸೆಂಟಾಗಿ ನಿಮ್ಮ ಸಮುದಾಯ ಆದಂತ ಒಂದು ಮರ್ಡರ್ ಆಯ್ತಲ್ಲಣ್ಣ, ಆ ಮನೆಗೆ ಆ ತಾಯಿಗೆ ಏನಾರು ಕೊಟ್ರಿ? ಆಯ್ತು ಸಣ್ಣ ಪಾಪ ಇದ್ವಲ್ಲಣ್ಣ, ಆ ತಾಯಿಗೆ ಏನಾರು ಮಾಡ್ಕೊಟ್ರಿ ನೀವು? ಆ ತಾಯಿಗೆ ಏನಾರು ಮಾಡ್ಕೊಟ್ರೆ ನಿಮ್ಮ ಸಮುದಾಯದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಅವ್ರಿಗೆ ಏನಾರು ಮಾಡ್ಕೊಟ್ರಣ್ಣ? ಫಸ್ಟು ಇನ್ನೊಬ್ರನ್ನ ಏರ್ಸಕ್ಕಿಂತ ಮುಂಚೆ, ಗಡೀಪಾರ್ ಮಾಡಲಿಕ್ಕಿಂತ ಮುಂಚೆ ನಾವೇನ್ ಮಾಡ್ತಿದೀವಿ, ನಮ್ಮ ಮನಸ್ಥಿತಿ ಹೆಂಗಿದೆ ತಿಳ್ಕೊಬೇಕು ಮೊದಲು. ಆಯ್ತು ಸೌಹಾರ್ದದಿಂದ ಜೀವನ ಮಾಡೋಣ, ಅಂತಂದ್ರೆ ಇದ್ದಂಗೆ ಇರೋಣ. ಹಿಂದೂ ಬಾಂಧವರು ಮುಸಲ್ಮಾನ್ ಬಾಂಧವರು ಅಂತಂದ್ರೆ ಇರೋಣ. ಇಷ್ಟು ವರ್ಷದಿಂದ ನೀವೇ ಒಂದು ಮಾತು ಹೇಳೋಣ ನಿಮ್ಮ ಕಮಿಟಿಯವ್ರಿಗೆ, ಗಣಪತಿ ನಮ್ಮರೊಳಗೆ ಕರ್ಕೊಂಬರೋಣ, ನಾವೇ ಕೈ ಜೋಡಿಸೋಣ, ಹಿಂದೂ ಬಾಂಧವರಿಗಿಂತ ಹೇಳ್ತಾನೆ. ಯಾಕೆ ಹೇಳೋಣ ನೀವು? ಇನ್ನ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀರಾ. ಈ ಒಂದು ವರ್ಷದಲ್ಲಿ ಮಾಡಿದಾಗ ಅಭಿವೃದ್ಧಿ 2 ವರ್ಷದಿಂದ ಏನೂ ಮಾಡಿಲ್ಲ ಗಿರೀಶ್ ಅವರು ಅಂತ. ಆಯ್ತಾನ ಒಪ್ಕೊಳ್ಳೋಣ, ಗಿರೀಶ್ 2 ವರ್ಷದಿಂದ ಏನೂ ಮಾಡಿಲ್ಲ, ಶೂನ್ಯ ಅಂತ ತಗೋಣ. 1 ವರ್ಷದಿಂದ ನೀವು ಮಾಡಿದ್ದೀರಾ. ಇದಕ್ಕಿಂತ ಮುಂಚೆ ನೀವು ಅಧ್ಯಕ್ಷ ಆಗಿರ್ಲಿಲ್ಲ? 2 ಸತಿ ಅಧ್ಯಕ್ಷ ಆಗಿದ್ದೀರಾ ನಗರಸಭೆ, 1 ಸತಿ ಪುರಸಭೆ ಆಗಿದ್ದೀರಾ. ನೆನ್ಪಿಟ್ಕೊಳ್ಳಿ, ನಿಮ್ಗೆ ಗೊತ್ತಿರೋ ಅದಕ್ಕಿಂತ ಹಿರಿಯರಿದ್ದೀರಾ ನೀವು. 2 ಸತಿ ನಗರಸಭೆ, 1 ಸತಿ ಪುರಸಭೆ ಆಗಿದ್ದೀರಾ. ಆವಾಗ ಅಭಿವೃದ್ಧಿ ಏನಣ್ಣ ನಿಮ್ದು? ಗ್ರಿಲ್ ಹಾಕ್ತೀನಿ ಅಂತೀರಾ. ಗ್ರಿಲ್ ಅವಶ್ಯಕತೆ ಇತ್ತು ಅಣ್ಣ? ಟೌನಿಗೆ ಬೇಕಾಗಿರೋದು ಆಕ್ಸಿಜನ್ನು. ಟೌನಲ್ಲಿ ಅತಿ ಹೆಚ್ಚಾಗಿ ವೆಹಿಕಲ್ ಓಡಾಡ್ತವೆ, ಆಕ್ಸಿಜನ್ ಕೊರತೆ ಬಹಳ ಇದೆ. ನಿಮ್ಮ ಆಲೋಚನೆಗಳು ಹೆಂಗಿರ್ಬೇಕು ಅಂದ್ರೆ ಜನಗಳಿಗೆ ಹೆಲ್ತಿಯಾಗಿ ಗಿಡ ನೋಡ್ಬೇಕೆ ಹೊರತು ಗಿಡ ಆಕ್ಸಿಜನ್ ತಪ್ಪಿಸಿ ಗ್ರಿಲ್ ಹಾಕ್ಸಿದ್ರೆ ಆಕ್ಸಿಜನ್ ಕೊಡಲ್ಲ ಸ್ವಾಮಿ. ನಾವು ಮಾಡೋಂಥ ಕಾರ್ಯಕ್ರಮ ನಮಗೆ ದುಡ್ಡು ಬರೋದಿರಬಾರ್ದು, ಜನಗಳಿಗೆ ಅನುಕೂಲ ಆಗೋದಿರ್ಬೇಕು. ನಿಮ್ಮ ಅಭಿವೃದ್ಧಿ ಅಂದ್ರೆ ನೀವು ನಿಮ್ಮ ಶಾಸಕರು ತಿಳ್ಕೊಂಡದ್ದು ಒಂದೇ, ನಮ್ಮಲ್ಲಿ ಇರ್ತಕ್ಕಂಥ ಹೆಂಪ್ಸ್ಯಾಂಡು, ನಮ್ಮಲ್ಲಿ ಇರ್ತಕ್ಕಂಥ ಕಬ್ಬಣ, ನಮ್ಮಲ್ಲಿ ಇರ್ತಕ್ಕಂಥ ಜಲ್ಲಿ ಸೇಲ್ ಆದ್ರೆ ಅಭಿವೃದ್ಧಿ ಅಂತ ನೀವು ಅನ್ಕೊಂಡ್ಬಿಟ್ಟಿದ್ರ. ಅಂತ ಗಂಟು ಅಭಿವೃದ್ಧಿ ಮಾಡ್ತಾ ಇದ್ರ. ನೋಡೋಣ, ಕೊನೆಯದಾಗಿ ಹೇಳ್ತಾ ಇದೀವಿ, ನಾವು ಜಾಸ್ತಿ ಏನು ಪ್ರೆಸ್ ಮಾಡಕ್ ಹೋಗಲ್ಲ. ನಿಮ್ಮ ರೌಡಿಗಳು ನಾವಲ್ಲ ಫೀಲ್ಡಿಗೆ ಕರೆಯೋಕೆ. PP ಸರ್ಕಲಿಗೆ ಬನ್ನಿ, ಹಾಸನ ಕಲಿಗಳು. ನಾವು ನಮ್ಮ ಹಿಂದೂ ಬಾಂಧವರು ಸೌಹಾರ್ದದಿಂದ ಜೀವನ ಮಾಡ್ತಾ ಇದೀವಿ. ನಾವು ಗೋಮಾತೆಯನ್ನ ಪೂಜೆ ಮಾಡ್ಕೊಂಡು, ಗೋಮಾತೆ ನಮ್ಮ ತಾಯಿ ಅಂತ ನಂಬಿದಂಥ ಜನ ನಾವು ಯಾರೇ ಮೇಲೂ ಕಾಯ್ಕೊಂಡು ಜೀವನ ಮಾಡ್ತಿರೋಲ್ಲ. ದಯಮಾಡಿ ನಿಮ್ಮ ಮಗಳಿಗೆ ತಿಳಿಸ್ಕೊಡಿ. ಪ್ಯಾಲೆಸ್ತಾನ್ಗಿರೋ ಅಂತ ನೊಂದ್ಕೊಂಡು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಸಿಕೆಯಲ್ಲಿ ಮಾಡಕ್ಕೆ ಹೇಳಿ ಸ್ವಾಮಿ. ನಿಮ್ಮಲ್ಲಿ ಸಮುದಾಯ ಬಹಳಷ್ಟು ಜನ ನೊಂದಿದ್ದಾರೆ, ಸಿಕ್ಕಾಪಟ್ಟೆ ನೊಂದಿದ್ದಾರೆ. ಅವ್ರಿಗೆ ಇದು ಮಾಡಕ್ಕೆ ನಮ್ಮ ಸಮುದಾಯ ಆಗಿಲ್ಲ ಅಂದ್ರು ಇನ್ಮೇಲಿಂದ ಸಂತೋಷ್ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ದಯಮಾಡಿ ನಾವೇನ್ ಮಾಡಿದೀವಿ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿ ಸ್ವಾಮಿ, ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿ. ಹೌದು, ಸಂತೋಷ್ ಅನ್ನೋದು ಬಂದ್ರು, ಏನೋ ನಾವು ಸೌಹಾರ್ದದಿಂದ ಹೋಗೋಣ, ಎಲ್ಲ ಒಟ್ಟಾಗಿ ಹೋಗೋಣ ಅಂತಲೇ ಬಂದ್ರು. ಇದೇ ನಿಮ್ಮ ಶ್ರೀಗಂಧರ್ ಅವ್ರಿಗೆ ಒಗ್ಕೊಂಬಿಟ್ಟು ಜಿಲ್ಲಾಧ್ಯಕ್ಷ ಪೋಸ್ಟ್ ಜಿಲ್ಲಾ ಅಧ್ಯಕ್ಷ ಪೋಸ್ಟ್ ಕೊಟ್ಟರು. ಯಾಕೆ ಕೊಡ್ಸಿದ್ರು? ಆ ವೈಯಕ್ತಿಕ ದ್ವೇಷ ಯಾಕೆ ಕೊಡ್ತಾರೋ? ಅವ್ರು ಹೊಂದಾಣಿಕೆಗೆ ಬಂದ್ರು ಸ್ವಾಮಿ, ನೀವು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಅವ್ರಿಗೆ ಬೇಜಾರಾಗಿದೆ. ಆ ಬೇಜಾರು ಮಾತುಗಳಿಗೆ ಹೊರ ಆಗ್ತಾ ಇದಾರೆ. ನಿಮ್ಮಲ್ಲಿ ಮತ್ತೆ ಸೌಲಭ್ಯ ಇಲ್ಲ ಅಂತ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ, ಅದಕ್ಕೆ ಆಚೆ ಬಂದು ಮಾತಾಡ್ತಿದ್ದಾರೆ. ನೋಡಿ, ಇಷ್ಟು ಹೇಳಕ್ ಇಷ್ಟಪಡ್ತೀನಲ್ಲ, ದಯಮಾಡಿ ನೀವು ಏನೇ ಇದ್ರು ನೇರವಾಗಿ ಮಾತಾಡೋಕ್ಕಿಂತ ಮುಂಚೆ ಮೊದಲು ನಾವೇ ಮಾಡಿದೀವಿ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ನಮ್ಮ ಲೀಡ್ರ್ ಬಗ್ಗೆ ಮಾತಾಡಿ. ಇಷ್ಟೇ ನಾನು ಮಾತು ಮುಗಿಸ್ತೀನಿ.